ಬಳ್ಳಾರಿಯನ್ನ ನಾರಾ ಭರತ್ ರೆಡ್ಡಿ ಅವರು ಕೆಡಿಸ್ತಾ ಇದ್ದಾರೆ ಅಂತ ಗೊತ್ತಿದ್ರು ನೀವು ಅದ್ರ ವಿರುದ್ಧ ದನಿ ಎತ್ತದೇ ಇರೋದು ನಿಮ್ಮ ಫೇಲ್ಯೂರ್ ಅಲ್ವಾ? ಇಲ್ರಿ, ಬಹಳಷ್ಟು ಸರಿ ಮಾತಾಡಿದಾರ್ರಿ, ಯಾರು ಮಾತಾಡಿಲ್ಲ ಅನ್ನಂತದಲ್ಲ. ಆ ಇಂಪ್ಲಿಮೆಂಟೇಷನ್ ಯಾಕೆ ನೀವು ನಾರಾ ಭರತ್ ರೆಡ್ಡಿ ವಿರುದ್ಧ ಬೀದಿಗೆ ನಿಲ್ಲಿಲ್ಲ? ಜನಪರವಾಗಿ ಯಾಕೆ ನೀವು ದನಿ ಎತ್ತಲಿಲ್ಲ? ನೋಡಿ, ತುಂಬಾ ಸಾರಿ ನಾವು ಅನೇಕ ವಿಚಾರಗಳಲ್ಲಿ ಕೂಡ ನಾವು ಧ್ವನಿ ಎತ್ಕೊಂತ ಬಂದಿದ್ದೀವಿ ರೀ. ಈ ನಾರಾ ಭರತ್ ರೆಡ್ಡಿ ಅವರು ಇನ್ಸಿಡೆಂಟು ಭಾಳಷ್ಟು ಸಾರಿ ಯಾವ್ಯಾವ ಸಣ್ಣ ಪುಟ್ಟ ಮಾಡಿದಂಥ ಟೈಮಲ್ಲಿ ಕೂಡ ನಾನು ಡ್ರಗ್ಸ್ ವಿಚಾರದಲ್ಲಿ ತುಂಬ ಸರಿ ನನಗೆ ಹೇಳಿದ್ರು, ರಾಮ್ಲವರೇ ನೀವು ಹೆಂಗೆ ಹೇಳ್ತೀರಿ ಡ್ರಗ್ಸು ಮಾರಾಟ ಆಗ್ತಾಯಿದ್ದೋ, ನಿಮ್ಮ ಹತ್ರ ಎವಿಡೆನ್ಸ್ ಏನಿದೆ ಅಂತ ಕೇಳಿದ್ರು. ನಾನು ಎವಿಡೆನ್ಸ್ ಏನಿದೆ ಅನ್ನೋಂಥ ಟೈಮಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಬಳ್ಳಾರಿ ನಗರದಲ್ಲಿ ಎಲ್ಲೆಲ್ಲಿ ಲೇಔಟ್ಗಳಲ್ಲಿದ್ದಾರೋ ಈ 2 ವೀಲರಲ್ಲಿ ಬಂದು ಅಲ್ಲಿ ಹೋಗಿ ಒಂದು 4-5 ಸ್ಪಾಟ್ ಮಾಡ್ಕೊತಾರೆ. ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಕೂಡ ಬಂದು ಓಪನ್ ಆಗಿ ಖರೀದಿ ಮಾಡ್ಕೊಂಡು ಹೋಗ್ತಾರೆ ರೀ. ಅದು ಭಾಳಷ್ಟು ಸಾರಿ ನಾನು ಹೇಳಿದ್ದೀನಿ ರೀ, SP ಸಾಹೇಬರು ಕೂಡ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಕೂಡ ಈ ಮಟ್ಕ ದಂಧೆ ಓಪನ್ ಆಗಿ ನಡೀತಾ ಇದ್ದಾರೆ. ಆ ವಿಚಾರ ಕೂಡ ಎಲ್ಲ ಕಡೆ ಹೇಳಿದ್ವಿ. ಇವತ್ತು ಇಸ್ಪೇಟೆಲೆ ದಂಧೆ ಕೂಡ ಸಾಕಷ್ಟು ಕಡೆ ನಡೀತಾ ಇದ್ದಾರೆ, ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ರಿ. ಅಂದ್ರೆ ನೀವು ಇದೆಲ್ಲ ಬರೀ ಪೊಲೀಸ್ನವ್ರ ಗಮನಕ್ಕೆ ತಂದ್ಬಿಟ್ಟು ಸುಮ್ಮನಾಗ್ಬಿಟ್ರಿ. ಇಲ್ಲ ರೀ, ಅದ್ರ ವಿರುದ್ಧ ಒಂದು ಜನಾಂದೋಲನ ಯಾಕೆ ಮಾಡಿಲ್ಲ? ಭಾರತೀಯ ಜನತಾ ಪಾರ್ಟಿಯಿಂದ ಸಾಕಷ್ಟು ಹೋರಾಟಗಳು ಮಾಡಿದ್ವಿ.